ಕಚೇರಿಯಲ್ಲಿ ಇರುವಷ್ಟು ದಿನಗಳ ಕಾಲ ಸಹಪಾಠಿಗಳೊಂದಿಗೆ ಉತ್ತಮ ಒಡನಾಟ ಹೊಂದಿ ಇಂದು ವಯೋನಿವೃತ್ತರಾಗುತ್ತಿರುವುದು ಸಂತಸಕರ ವಿಷಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದರು. ಅವರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕಳೆದ ಹಲವು ದಿನಗಳಿಂದ ಕಚೇರಿ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸಿದ ಧನಂಜಯಪ್ಪ ಹಾಗೂ ಬೇರೆ ಎಡೆ ಪದೋನ್ನತಿ ಹೊಂದುತ್ತಿರುವ ಹೇಂಜಾರಪ್ಪರವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಸೇವೆಯನ್ನು ಸಲ್ಲಿಸಿ ಇಲ್ಲಿ ಶಿಕ್ಷಕರಿಗೆ ಅತ್ಯುತ್ತಮವಾದ ಗುಣಮಟ್ಟದ ಸೇವೆಯನ್ನು ಈಗ ಎಲ್ಲ ಶಾಲೆಗಳ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಶಾಲೆಯ ಸರ್ಕಾರಿ ಅನುದಾನ ಇದ್ದು ಅನುದಾನ ರಹಿತ ಎಲ್ಲ ಶಾಲೆಗಳಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರ ಸಂಪೂರ್ಣವಾದ ಪರಿಚಯ ಆಗಿದೆ. ಮತ್ತು ಇಲ್ಲಿ ತಂದಿರಂಥ ಪುಸ್ತಕಗಳನ್ನೇ ಇರ್ತದೆ. ಯಾವ ದಿನ ಎಷ್ಟೊತ್ತಿಗೆ ಯಾರು ನೀವು ಸಹ ಇವರು ಇಂಥದಕ್ಕೆ ಬಂದರಂತ ಒಂದು ಅನುಭವ ಆಮೇಲೆ ಬಹಳ ಓಟ ಅವರಿಗೆ ಭಾಳ ಅಂದರೆ ಈಗ ವಾಸ್ತವಿಕವಾದಂಥ ಸಮಸ್ಯೆಗಳನ್ನು ಯಾರು ನಿಜವಾದಂಥ ಉದ್ದೇಶವನ್ನು ಇಟ್ಕೊಂಡು ಇನ್ನು ರಾಜಣ್ಣ ಮಾತನಾಡಿ, ಕಚೇರಿಯಲ್ಲಿ ಇರುವಷ್ಟು ದಿನಗಳ ಕಾಲ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಸ್ನೇಹ ಗಳಿಸಿದ ಸಾಧಾರಣ ವ್ಯಕ್ತಿ ಎಂದರೆ ಅದು ಧನಂಜಯ ಒಬ್ಬರು. 1987ರಿಂದ ನಾವು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಪರಿಹಾರ ನೀಡುವುದರ ಮೂಲಕ ಹುದ್ದೆ ಎಂಬ ಅಹಂಕಾರ ತೋರದೆ ಪ್ರೀತಿ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿದ್ರು ಎಂದರು. ಲಾಸ್ಟಿಗೆ ಗೋವಿಂದರೆಡ್ಡಿ ಬಂದು ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದ, ಸರ್ ನಾನು ಎಲ್ಲೇ ನಾನು ನೇಣು ಹಾಕೊಂಡು ಸತ್ತೋಗ್ತೀನಿ, ಯಾಕಂದರೆ ಸಿಬ್ಬಂದಿ ಕಾಲದಾಗೆ ನಾನು ಬಿಡೋದಿಲ್ಲ, ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಸಾಯೋ ನಿಮಿಷ ಕಳಿಸಿದ್ರು. ನಾನು ಅವಾಗ ಒಂದು ಹೇಳಿದೆ, 5 ನಿಮಿಷ ಬೇಕು ಮಾಡ್ತೀನಿ. ಇದು 23 ಅಲ್ಲ 28 ಮುದ್ರಣ ದೋಷದಿಂದ ಇದಾಗಿದೆ. ಅದು ಅಲ್ಲಿ ಫಲಿತಾಂಶ ಪಟ್ಟಿನಲ್ಲಿ 23 ಜನ ಇದ್ದಾರೆ, ಇದು 28 ಆಗಿ ಕಳಿಸಿದ್ರು. ಅದು 28 ಅಲ್ಲ 23 ಮುದ್ರಣ ದೋಷ ಆಗೈತೆ. ಅದನ್ನು ದಾಖಲಾತಿ ಹಾಜರಾತಿ ಮನ್ನಾ ಮಾಡಿ ದಯಮಾಡಿ ಅನುದಾನ ಹೊರಪಡಿಸಿ ಮುಂದೆ ಈ ಥರ ಆದರೆ ನಾವು ಲೆಕ್ಕ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಕಚೇರಿ ಸಿಬ್ಬಂದಿ ಸಿದ್ದೇಶ್ವರ ಸುರೇಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ಹೇಂಚಾರಪ್ಪ, ಮಹಲಿಂಗಪ್ಪ, ಪ್ರೌಢಶಾಲೆ ಮುಖ್ಯ ಶಿಕ್ಷಕರ ಕಾರ್ಯದರ್ಶಿ ಟಿಎಸ್ ಪಾಲಯ್ಯ, ಕಚೇರಿ ವ್ಯವಸ್ಥಾಪಕ ಸಿದ್ದೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ, ಅನುದಾನ ಶಾಲಾ ಶಿಕ್ಷಕರ ಸುರೇಶ್, ರಾಜ್ಯ ಪರಿಷತ್ ಸದಸ್ಯ ಸಣ್ಣ ಸೂರಮ್ಮ, ಪುರುಷೋತ್ತಮ, ರಾಜಣ್ಣ, ಮಹಂತೇಶ್, ಸುರೇಶ್, ಈರಸ್ವಾಮಿ ಇತರರು ಭಾಗವಹಿಸಿದರು.